ಹಾಯ್, ಇದೇನು ಭವ್ಯ ಸುರೇಶ್ ವ್ಲಾಗಲ್ಲಿ ಇವ್ರು ಯಾರು ಹೊಸಬ್ರು ಬಂದಿದ್ದಾರೆ ಅಂದ್ಕೊಂಡಿದ್ದೀರಾ? ನಾನು ಅವ್ರ ತಂಗಿ. ನನ್ನ ಹೆಸರು ದಿವ್ಯಾ ಅಂತ ಹೇಳಿ. ಹಾಯ್ ಹಾಯ್ ಮಾಡು ರಿಂಕಾ. ಹಾಯ್ ಹಾಯ್. ಇವ್ರನ್ನ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಮುಡಿ ಕೊಡಿಸಿದ್ದೀವಿ, ಕೂದಲಿಲ್ಲ. ಬಟ್ ಇವಳು ಫೋಟೋಸು ವಿಡಿಯೋಸ್ ಎಷ್ಟೊಂದು ಯೂಟ್ಯೂಬ್ ಬ್ಲಾಗಲ್ಲಿ ಹಾಕಿದ್ದಾಳೆ ನಮ್ಮ ಅಕ್ಕ. ಅವಳಿಗೆ ಈ ವಿಡಿಯೋ ಮಾಡ್ತಿರೋದು ಏನಕ್ಕೆ ಅಂತ ಅಂದರೆ, ಅವಳಿಗೊಂದು ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು. ಅವಳಿಗೆ ಹೋಪ್ ಇದು ಇಷ್ಟ ಆಗುತ್ತೆ ಅಂತ ಹೇಳಿ. ಅವಳಿಗೆ ನಾನು ಈ ವಿಡಿಯೋ ಮಾಡ್ತಿರೋದು ಗೊತ್ತಿಲ್ಲ. ಆ ಸರ್ಪ್ರೈಸ್ ಆದಮೇಲೆ ಈ ವಿಡಿಯೋ ಶೇರ್ ಮಾಡಿರ್ತೀನಿ. ಅವಳು ಇಷ್ಟ ಆದರೆ ಅವಳ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತಾಳೆ ಅಂದ್ಕೊತೀನಿ. ನಾನು ಫಸ್ಟ್ ಟೈಮ್ ಈ ಥರ ರೆಕಾರ್ಡಿಂಗ್ ಮಾಡ್ತಿರೋದು. ಆದ್ದರಿಂದ ನನಗೆ ಫ್ಲೂಯೆಂಟಾಗಿ ಕಂಟಿನ್ಯೂಸ್ಲಿ ನನಗೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಅಷ್ಟು ಕಂಫರ್ಟ್ ಅನ್ನಿಸ್ತಿಲ್ಲ. ಹೋಪ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಏನು ಸರ್ಪ್ರೈಸ್ ಅಂದರೆ. ಈ ವಿಡಿಯೋಕ್ಕೂ ಹೇಳಿರ್ತೀನಿ, ಬಟ್ ಅವಳಿಗೆ ಗೊತ್ತಿಲ್ಲ ಇದು. ಅವಳಿಗೆ ಒಂದು ಟಾಪ್ ನೋಡಿಬಿಟ್ಟು ನನಗೆ ಇಷ್ಟ ಆಯ್ತಿದ್ದು ಅಂತ ಹೇಳಿದ್ಲು. ಸೊ ಅವಳಿಗೆ ನಾನೊಂದು ಟಾಪ್ ಕೊಡ್ಸೋಣ ಗೌರಿ. ಇವಾಗತ್ತು ಡೇಟ್ ಬಂದುಬಿಟ್ಟು 3rd ಸೆಪ್ಟೆಂಬರು. ಸೊ ಗೌರಿ ಹಬ್ಬದಷ್ಟರಲ್ಲಿ ಹೋಗ್ಬೋದು, ಇಲ್ಲ ಗೌರಿ ಹಬ್ಬ ಆದಮೇಲೆ ಅವಳಿಗೆ ರೀಚ್ ಆಗ್ಬೋದು. ಇದು ನನ್ನ ಕಡೆಯಿಂದ ಅವಳಿಗೆ ಗೌರಿ ಹಬ್ಬದ ಗಿಫ್ಟ್ ಅಂತ ಕೊಡಿಸ್ತಿರೋದು. ಅವಳಿಗೆ ಖುಷಿ ಆಗುತ್ತೆ, ಹೋಪ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋ ಮಾಡಿ ಇದನ್ನು ಅಪ್ಲೋಡ್ ಮಾಡಿ ಏನು ಟಾಪ್ ಕೊಡಿಸಿದ್ದೀನಿ ಅದನ್ನು ತೋರಿಸ್ತಾಳೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಅನ್ಬಾಕ್ಸ್ ಮಾಡಿ ನಾನು ಬುಕ್ ಮಾಡೋದನ್ನ ನಾನು ತೋರಿಸ್ತೀನಿ ಬನ್ನಿ. ಇವಾಗ ಫ್ಲಿಪ್ಕಾರ್ಟಲ್ಲಿ ನಾನು ಆರ್ಡ್ರ್ ಮಾಡ್ತಿರೋದು. ಇದೇ ಡ್ರೆಸ್ ಬೇಕು ಅಂತ ಕೇಳಿದ್ಲು. ಅವಳ ಡ್ರೆಸ್ಸಿಗೆ ನಾನು ಇವಾಗ ಬೈ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ಅವಳ ಮನೆ ಅಡ್ರೆಸ್ಸಿಗೆ ನಾನು ಬುಕ್ ಮಾಡಿದ್ದೀನಿ. ಅದು 15th ಸೆಪ್ಟೆಂಬರ್ ಹೋಗುತ್ತೆ. ಹೋಪ್ ಅವಳಿಗೆ ಇಷ್ಟ ಆಗುತ್ತೆ ಹಾಯ್ ಆಲ್, ಗುಡ್ ನೈಟ್. ಆ್ಯಕ್ಚುಲಿ ಇವಾಗ ನೈಟ್ ನಾನು ಬ್ಲಾಗ್ ಮಾಡ್ತಿರೋದು. ಆಫೀಸಿಂದ ಜಸ್ಟ್ ಬಂದು ಅಡುಗೆ ಮಾಡಿ ಇಲ್ಲಿ ಕೂತ್ಕೊಂಡಿದ್ದೀನಿ. ಇವತ್ತೇನು ವಿಶೇಷ ಅಂತ ಅಂದರೆ, ನಾನು ಬರಬೇಕಾದ್ರೆ ಕಾಲ್ ಬಂದಿತ್ತು. ಸೊ ನನ್ನ ತಂಗಿ ಒಂದು ಸರ್ಪ್ರೈಸಿಂಗಾಗಿ ನನಗೆ ಒಂದು ಕಳಿಸಿದ್ದಾಳೆ. ಏನಂತ ಅಂದರೆ ನೋಡಿ, ಆ್ಯಕ್ಚುಲಿ ಒಂದು ಡ್ರೆಸ್ ಕಳಿಸಿದ್ದಾಳೆ. ಹಬ್ಬ ಇತ್ತಲ್ವಾ, ಸೊ ನನಗೆ ಗೊತ್ತಿಲ್ಲ. ಅಲ್ಲಿ ನಮ್ಮ ಮನೆ ಲೊಕೇಶನ್ ಹೇಳಿದ್ರೆ ನಾನು ಯಾವುದು ಕೂಡ ಆರ್ಡರ್ ಮಾಡಿರಲಿಲ್ಲ ನಾನು ಫ್ಲಿಪ್ಕಾರ್ಟಲ್ಲಿ. ಸೊ ಕೇಳ್ತಾಯಿದ್ರು, ಆಲ್ರೆಡಿ ಪೇ ಆಗಿದೆ, ನಿಮ್ಮ ನೇಮಲ್ಲೇ ಬುಕ್ ಆಗಿದೆ ಮ್ಯಾಮ್ ಅಂತ. ಸೊ ನಾನು ಇರಲಿಲ್ಲ, ನಮ್ಮ ಸೆಕೆಂಡ್ ಫ್ಲೋರ್ ಅವ್ರಿಗೆ ಹೇಳಿದ್ದೆ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಅಂತ. ಆಮೇಲೆ ನನ್ನ ತಂಗಿ ಕಾಲ್ ಮಾಡಿ ಹೇಳಿದ್ಲು ಬುಕ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಓಕೆ ಅಂದರೆ ಖುಷಿ ಆಯಿತು. ಹಬ್ಬದಾಗ ನಾನು ಅವಳು ಮೀಟ್ ಆಗೋಕ್ಕಾಗಿರಲಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅಂತ ಅವಳು ಬಂದಿರಲಿಲ್ಲ. ಸೊ ಅವಳು ಬುಕ್ ಮಾಡಿದ್ಲು. ಅದನ್ನೇ ನಾನು ಹೇಳೋಣ ಅಂತ ಅಂದ್ಕೊಂಡೆ. ಸರ್ಪ್ರೈಸಿಂಗ್ ಆಗಿತ್ತು. ಇದೇ ಫಸ್ಟು ಸರ್ಪ್ರೈಸ್ ಅಂದ್ಕೊಬೋದು ಅವಳು ನನಗೆ ಕೊಟ್ಟಿದ್ದು. ಏನಂತ ಅಂದರೆ, ಅವಳು ಏನಾದರೂ ಕೊಡಿಸ್ತಿರ್ತಾಳೆ, ನಾನು ಏನಾದರೂ ಕೊಡಿಸ್ತಿರ್ತೀನಿ, ಅಥವಾ ನಮ್ಮ ಹತ್ರ ಇರೋ ಡ್ರೆಸ್ ಅಥವಾ ಸ್ಯಾರೀಸ್ ಏನೋ ಸರಿ ನಾನು ಇಷ್ಟ ಆಯ್ತು ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕೋಬಿಡ್ತೀವಿ. ಮುಂಚೆ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ಸಣ್ಣಕ್ಕಿದ್ಲು, ಸ್ವಲ್ಪ ನಾನು ಮೀಡಿಯಮ್ ಆಗಿದ್ದೆ. ಇಬ್ಬರು ಎಕ್ಸ್ಚೇಂಜ್ ಮಾಡೋದಕ್ಕಂತೂ ಆಗ್ತಿರ್ಲಿಲ್ಲ. ಆಮೇಲೆ ಈಗ ಮದುವೆಯಾಗಿ ಅವಳಿಗೂ ಒಂದು ಬೇಬಿ ಎಲ್ಲ ಆದಮೇಲೆ ಇಬ್ಬರು ಸೈಜ್ ಆಲ್ಮೋಸ್ಟ್ ಈಕ್ವಲ್ ಥರನೇ ಆಗಿದೆ. ಈಗ ಎಕ್ಸ್ಚೇಂಜ್ ಮಾಡಿ ಹಾಕೊಬೋದು. ಅದೊಂದು ಪ್ಲಸ್ ಪಾಯಿಂಟೇ. ಇಬ್ರಿಗೂ ನನಗೆ ಆಗಂಥ ಡ್ರೆಸ್ ಆಗಲಿ ಟಾಪ್ಸ್ ಆಗಲಿ ಅವಳು ಹಾಕೊತಾಳೆ, ಅವಳಿಗಾಗಂಥದ್ದಾಗಲಿ ನಾನು ಹಾಕೊತೀನಿ. ಸೊ ಇವಾಗ ಆಫೀಸ್ಗೆ ಹೋಗೋದ್ರಿಂದ ನನಗೆ ಆಲ್ಮೋಸ್ಟ್ ಡ್ರೆಸ್ಸು ಟಾಪ್ಸು ಜೀನ್ಸಿದು ನೆಸಿಟಿ ಇರುತ್ತೆ. ಅದಂತೂ ಇದು ಖುಷಿ ಆಯ್ತು. ಅದರಲ್ಲಿ ಇದು ಬೇಬಿ ಪಿಂಕ್ ಸೆಲೆಕ್ಟ್ ಮಾಡಿ ಕಳಿಸಿದ್ದಾಳೆ. ತುಂಬಾ ಖುಷಿ ಆಯಿತು. ನಾನು ಆವಾಗ ಅದಕ್ಕಿಂತ ಮುಂಚೆ ನಾನು ಹೋಗಿದ್ದೆ ಶಾಪಿಂಗ್ಗೆ ಅಂತ. ಹಿಂಗೇನೆ ನಾನು ರ್ಯಾಂಡಮ್ ಆಗಿ ಹಬ್ಬಕ್ಕೆ ಅಂತಲ್ಲ ಯಾವಾಗಲೂ ತೊಗೊಬೇಕು ಅಂತ ಹೋಗಿದ್ದೆ. ಸೊ ಅವಳಿಗೆ ಕಲರ್ ಇಷ್ಟ, ಅವಳಿಗೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಈ ಕಲರ್ನ ಚೂಸ್ ಮಾಡಿ ಅವಳಿಗೆ ಅಂತ ನಾನು ತೊಗೊಂಡೆ ಇದನ್ನು. ಜೊತೆಗೆ ನನ್ನ ಫ್ರೆಂಡ್ ಬಂದಿದ್ದು, ಅವಳಿಗೂ ಹಬ್ಬಕ್ಕೆ ಅಂತ ಒಂದು ಟಾಪ್ ಕೊಡಿಸ್ಬಿಟ್ಟು ನಾನು ಇದನ್ನು ತೊಗೊಂಡೆ. ನಂದು ಹೆಂಗೆ ಅಂತ ಅಂದರೆ, ಆಲ್ಮೋಸ್ಟ್ ನನ್ನ ಜೊತೆಲಿದ್ದವರು ಅವ್ರಿಗೂ ಒಂದು ಆಸೆ ಇರುತ್ತೆ ಅಲ್ವಾ, ನಾನು ಅವ್ರು ಕೇಳಿ ಬಿಡಲಿ ಅಥವಾ ನನಗೆ ಇಷ್ಟ ಆದಾಗ ಎತ್ಕೊಂಡ್ಬಿಟ್ಟಿರ್ತೀನಿ. ಸೊ ಇದನ್ನು ಅವಳಿಗೆ ಕೊಡ್ತೀನಿ. ಅವಳು ಅದೇ ಅಂತ ಇದು ನಾನು ಹಾಕಿರ್ತೀನಿ. ಅವಳಿಗೆ ಫುಲ್ ಟೈಮ್ ವರ್ಕ್ ಫ್ರಮ್ ಹೋಮೇ ಇರೋದು, ಅಷ್ಟು ಇದು ಬೇಕಾಗಿರೋದಿಲ್ಲ. ಅಂದರೆ
ಲೈಕ್ ಡೈಲಿ ವೇರ್ ಮಾಡೋದಕ್ಕೆ ಡ್ರೆಸ್ ಇವಾಗ ಇರೋದಿಲ್ಲ, ಬಟ್ ಅವ್ಳು ಆಫೀಸ್ಗೆ ಹೋಗಲೇಬೇಕು ಅಂತ ನೆಸಿಟಿ ಬಂದಾಗ ಬರಬಹುದು ಅನ್ಸುತ್ತೆ. ಸೊ ಅಲ್ಲಿ ತನಕ ನಾನು ಅವಳ ಡ್ರೆಸ್ಗಳೆಲ್ಲ ಆಲ್ಮೋಸ್ಟ್ ನಾನೇ ಹಾಕೊಂಡ್ಬಿಡ್ತೀನಿ. ಡ್ರೆಸ್ಗೂ ಕೂಡ ಆರ್ಡರ್ ಕೂಡ ಮಾಡ್ತಿರ್ತೀನಿ. ಇದು ಸರ್ಪ್ರೈಸಿಂಗ್ಲಿ ಅವಳು ತಗೊಬಂದಿದ್ದು, ಸಿಸರ್ ಕಟ್ ಮಾಡಿ ಓಪನ್ ಮಾಡಿ ನೋಡ್ರಿ, ನಾನು ಇನ್ನೂ ಓಪನ್ ಮಾಡಿಲ್ಲ. ಇದು ನಾನು ಅವಳಿಗೆ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂಥರ ಚೆನ್ನಾಗಿದೆ ಅಂತ ಅನಿಸ್ತು, ಏಕೆಂದರೆ ಇದು ಗ್ರೀನ್, ಡಾರ್ಕ್ ಗ್ರೀನ್ ಮತ್ತು ಮರೂನ್ ಮತ್ತು ಗೋಲ್ಡ್ ಮಿಕ್ಸ್ ಆಗಿದೆ. ಇದಕ್ಕೆ ಯಾವುದೇ ರೀತಿ ಲೆಗಿನ್ಸ್ ಹಾಕೊಂಡು ವೇರ್ ಮಾಡ್ಬೋದು. ಸೊ ಈಗ ಹೇಗಿದೆ ಅಂತ ನೋಡೋಣ. ನಾನು ನೋಡಿಲ್ಲ ಆ್ಯಕ್ಚುಲಿ, ಇದನ್ನು ಮಾಡ್ತಿರೋ ಉದ್ದೇಶನೇ ಅದಕ್ಕೆ. ಅಯ್ಯೋ, ನಾನು ಅವಳು ಚಿಕ್ಕದ್ರಲ್ಲಿದ್ದಾಗ ಎಷ್ಟು ಜಗಳ ಮಾಡ್ಕೊಂಡಿದ್ವಿ ಅಂದರೆ ಈಗಲೂ ಅಷ್ಟೇ. ಏನೇ ವಿಚಾರಕ್ಕೂ ಜಗಳ ಮಾಡ್ಕೊಳ್ಳೋದು, ಅದು ಇದು ಕಿತ್ತಾಡೋದು ಮಾಡ್ತಾನೆ ಇರ್ತೀವಿ. ಅದೊಂಥರ ಪಾರ್ಟ್ ಆಫ್ ಅವರ್ ಲೈಫ್. ಸೇಮ್ ನಮ್ಮ ಥರ ಇವರಿಗೂ ಹಂಗೆ ಮಾಡ್ತಿರ್ತಾರೆ. ಸೊ ಇದೇ ನನ್ನ ತಂಗಿ ಬುಕ್ ಮಾಡಿದ್ದು. ಹೇಗಿದೆ? ಚೆನ್ನಾಗಿ ಕಾಣುತ್ತಾ? ಸೊ ವೇರ್ ಮಾಡ್ಬಿಟ್ಟು ನಾನು ಕ್ಲಿಪ್ ಆ್ಯಡ್ ಮಾಡ್ತೀನಿ ಹೇಗಿದೆ ಅಂತ ಹೇಳಿ. ಆ್ಯಕ್ಚುಲಿ ಇದು ನಂಗೆ ತುಂಬಾ ಇಷ್ಟ ಆಯಿತು. ಒಂಥರ ಈ ಕಲರೇ ನಂಗೆ ತುಂಬ ಇಷ್ಟ ಆಯಿತು. ಈ ಕಲರ್ ಅಂದರೆ ನಂಗೆ ಮುಂಚೆಯಿಂದನೂ ಇಷ್ಟ. ಇದು ಮೆರೂನ್ ಅಥವಾ ಒಂದು ಸ್ವಲ್ಪ ಮೆಜಂತ, ಮೆಂತ್ಯ ಕಲರ್, ಈ ಥರದ್ದೆಲ್ಲ ನಾನು ಪ್ರಿಫರ್ ಮಾಡ್ತೀನಿ. ತುಂಬ ಆರೆಂಜ್, ಇದು ನಂಗೆ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ಸ್. ಓಕೆನಾ, ನನಗಿದು ಇಷ್ಟ ಆಯಿತು. ಸೊ ಇದು ಅವಳಿಗೆ ಇಷ್ಟ ಆಗುತ್ತೆ ಅನ್ಕೋತೀನಿ, ಯಾಕೆಂದರೆ ಅವಳಿಗೆ ತುಂಬ ಬೇರೆ ಬೇರೆ ಡ್ರೆಸ್ಸಸ್ ಎಲ್ಲ ತಗೋತಿಳೆ. ಇವತ್ತು ಬರ್ಬೇಕಾದ್ರೆ ಅಂದವೇ ನಮ್ಮ ಮನೆಯವ್ರು ಆ್ಯಕ್ಚುಲಿ ಬೇರೆ ಕಡೆ ತಗೊಂಡಿರೋ ಡ್ರೆಸ್ಸಸ್ ಅವ್ರಿಗೇನೋ ಬೇಕು ಶರ್ಟ್ಸು ಅಂತ, ಏನೋ ಸೈಜ್ ವೇರಿ ಆಗಿದೆ ಅಂತ ಏನೋ ಎಕ್ಸ್ಚೇಂಜ್ ಮಾಡೋಕೆ ಹೋಗ್ತಿದ್ರು. ಅವ್ರ ಜೊತೆ ಹೋದಾಗ ಇದು ಲೈಮ್ ರೋಡ್ ಬ್ರ್ಯಾಂಡ್ ಇದು. ಸೊ ನಾನೊಂದು ಅವ್ರ ಜೊತೆ ಹೋದಾಗ ನಾನು ತೊಗೊಬೇಕು ಅಂತಿರಲಿಲ್ಲ. ಸೊ ಸೈಡು ನಾನು ತೊಗೋಬೇಕು ಅಂತಿರಲಿಲ್ಲ. ಸೊ ಪ್ರಿಫರಬಲಿ ನಾನು ಅವ್ರ ಜೊತೆ ಹೋದಾಗ ಇದನ್ನು ತೊಗೊಂಬಂದೆ. ಬಟ್ ಇದೆಲ್ಲ ನನಗೆ ಆಫರ್ ಪ್ರೈಸಲ್ಲಿ ಸಿಕ್ತು. ಆಫರ್ ಪ್ರೈಸ್ ಅಂತ ಅಂದರೆ ಕೆಲವೊಂದ್ಸಲ ಫ್ಯಾಕ್ಟ್ರೀಸಲ್ಲಿ ಹಿಂಗೆ ಕಲೆಕ್ಷನ್ಸ್ ಹಾಕಿರ್ತಾರೆ, ಅದರಲ್ಲಿ ಕಲೆಕ್ಟ್ ಮಾಡ್ಕೊಬೋದು. ನನಗೆ ಹೆಂಗೆ ಅನಿಸುತ್ತೆ ಗೊತ್ತಾ, ನಾವೇನಾದ್ರೂ ಬ್ರ್ಯಾಂಡೆಡ್ ಡ್ರೆಸ್ಸು ಅಥವಾ ಇದಕ್ಕೆ ಅಂತ ಹೋದಾಗ ಅವ್ರು ಇಷ್ಟೇ ಪ್ರೈಸಿಂಗ್ ಫಿಕ್ಸ್ ಆಗಿರುತ್ತೆ. ಸೊ ಹೆವಿ ಆಗಿಬಿಡುತ್ತೆ, ಯಾಕೆಂದರೆ ಡೈಲಿ ವೇರ್ ಮಾಡೋದಕ್ಕೆ ಅಂತ ಹೋದಾಗ ಯೂಸ್ ಅಮೌಂಟ್ ಥರ ಆಗಿಬಿಡುತ್ತೆ. ಸೊ ನಾನು ಅವಾಗ ಸಮ್ಟೈಮ್ಸ್ ನನಗೆ ಬೇಕೇ ಬೇಕು ಅಂತ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಅದು ಎಷ್ಟಾದರೂ ಪ್ರೈಸ್ ಆಗಿ ನಾನು ತೊಗೊಂಡ್ಬಿಡ್ತೀನಿ. ಯಾಕೆಂದರೆ ಅದೇ ಥರದ್ದು ಮತ್ತೆ ನಾನು ಹೊರಗಡೆ ಹುಡ್ಕೊಂಡು ತೊಗೊಳಕ್ಕಾಗಲ್ಲ ಅಂತ. ಇವಾಗೆಲ್ಲ ಏನು ಮಾಡ್ತೀನಿ ಅಂದರೆ ಎಲ್ಲೂ ಚೆನ್ನಾಗಿ ಕಾಣಿಸುತ್ತೆ, ಅದು ಇಲ್ಲಿದ ಅಲ್ಲಿದ ಅಂತ ಯೋಚನೆ ಮಾಡಲ್ಲ. ಯಾವ ಬ್ರ್ಯಾಂಡೆಡ್ಡೆ ತುಂಬಾ ಚೆನ್ನಾಗಿದೆ. ನಾನು ಪರ್ಸ್ನಲಿ ಈ ಬ್ರ್ಯಾಂಡ್ ಇಷ್ಟ ಆ್ಯಕ್ಚುಲಿ, ನಾನು ನೋಡ್ತಾನೆ ಇರ್ತೀನಿ. ಸೊ ಇದು ಆಫರಲ್ಲಿ ನನಗೆ ಸಿಕ್ಕಿದ್ದು. ಇದು ಆಫರಲ್ಲಿ ಅಂದರೆ ತುಂಬಾ ಆಫರ್ ಅಂತಲೇ ಹೇಳ್ಬೋದು. ನನ್ನ ಹತ್ರ ಈ ಕಲರ್ ಆಲ್ಮೋಸ್ಟ್ ಇರಲಿಲ್ಲ. ಒಂಥರ ಇದು ಡಿಫ್ರೆಂಟ್ ಪ್ಯಾಟ್ರನ್ ಕೂಡ ಅನ್ನಿಸ್ತು. ಕಾಟನ್, ಫುಲ್ ಕಾಟನ್ನೇ ಇದು. ಒಂಥರ ಆಫೀಸ್ ವೇರ್ಗೆ ನೀಟಾಗಿದೆ, ಲುಕ್ಕು ಚೆನ್ನಾಗಿ ಕಾಣುತ್ತೆ. ಸೊ ಇದು ಈ ಥರ ಬರುತ್ತೆ. ಇದನ್ನು ವೇರ್ ಮಾಡಿದಾಗ ಇದು ಈ ಥರ ಬರುತ್ತೆ. ಸೊ ನಾನು ವೇರ್ ಮಾಡ್ಬಿಟ್ಟು ಒಂದ್ಸಲ ಪಿಕ್ಸ್ನ ಆ್ಯಡ್ ಮಾಡ್ತೀನಿ, ನೋಡಿ ಹೆಂಗೆ ಬರುತ್ತೆ ಅಂತ. ಇದು ಒಂದು ನಮ್ಮ ಮನೆಯವ್ರು ಕೊಡಿಸಿದ್ದು ಆ್ಯಕ್ಚುಲಿ. ಇದು ನಮ್ಮ ಮನೆಯವ್ರು ಕೊಡಿಸಿದ್ದು. ಈ ಕಲರಲ್ಲಿ ಆ್ಯಕ್ಚುಲಿ ನನ್ನ ಹತ್ರ ಇತ್ತು. ಅವ್ರಂಗಂದ್ರೆ ಈ ಥರ ಇತ್ತಲ್ವ ನಿಮ್ಮ ಹತ್ರ, ಅದು ಆಲ್ರೆಡಿ ಅಂದ್ರೆ ಕಲರ್ ಫೇಡ್ ಆದಂಗೆ ಆಗಿತ್ತು. ಮತ್ತು ಅದು ಹಾಫ್ ಸ್ಲೀವ್ ಇತ್ತು, ಇದು ಫುಲ್ ಸ್ಲೀವು. ಪ್ಲಸ್ ಸ್ವಲ್ಪ ಲೆಂತು ಕೂಡ ಇದೆ. ಅದು ಸ್ವಲ್ಪ ಲೆಂತ್ ಕಮ್ಮಿ ಇತ್ತು ಅಂತ ಅನಿಸ್ತಿತ್ತು. ಸೊ ಇದು ಲೆಂತ್ ಇದೆ, ಇದು ಬ್ಯಾಕ್. ಓಕೆ, ಇದು ಬ್ಯಾಕ್ ಸೈಡ್, ಇದು ಫ್ರಂಟ್. ಓಕೆ, ಇದು ಈ ಥರ ಒಂಥರ ಡೀಸೆಂಟ್ ಆಗಿದೆ. ಪ್ಲೇನ್ ಆಗಿದ್ರು ಕೂಡ ಡೀಸೆಂಟ್ ಆಗಿದೆ. ಹ್ಯಾಂಡ್ಸಲ್ಲಿ ಮಾತ್ರ ವಿತ್ ಸ್ಲೀವ್ ಡಿಸೈನ್ ಇದೆ, ಒಂಥರ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಆಫೀಸ್ ವೇರ್ಗೆ ಈ ಥರದ್ದು ನನಗೆ ಈ ಥರ ಡೀಸೆಂಟ್ ಕಲರ್ಸ್ ಇಷ್ಟ ಆಗುತ್ತೆ, ಡೈಲಿ ಯೂಸ್ ಮಾಡ್ಕೊಬೇಕು ಅಂತ. ಇದೊಂದು ರೆಡ್, ಆಲ್ಮೋಸ್ಟ್ ಈ ರೆಡ್ಡಲ್ಲಿದೆ, ಮೆರೂನ್ ಇದರಲ್ಲಿ ಮತ್ತೆ ಎಕ್ಸ್ಚೇಂಜ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ನಾನೆಲ್ಲ ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ, ನೋಡಬೇಕು. ಒಂದ್ಸಲ ವೇರ್ ಮಾಡಿ ನೋಡ್ಬಿಡೋಣ ಹೇಗಿರುತ್ತೆ ಅಂತ. ಇದು ಸ್ಟ್ರೆಚಬಲ್ ಆ್ಯಕ್ಚುಲಿ, ಅಂದರೆ ಇದು ದೊಡ್ಡ ಎಷ್ಟು ಯೂಸ್ ಆಗಿದ್ದವರು ಹಾಕೊಬೋದು, ದೊಡ್ಡ ಲೈಕ್ ಸಣ್ಣಕ್ಕಿದ್ದವ್ರು ಹಾಕೊಬೋದು, ದಪ್ಪಕ್ಕಿದ್ದವ್ರು ಹಾಕೊಬೋದಲ್ಲ. ಅದ್ರನ್ನ ನೋಡ್ಬಿಟ್ಟು ಎತ್ಕೊಂಡೆ ಇದನ್ನು. ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಒಂಥರ ಇದು ಫುಲ್ ಟಾಪಲ್ ಆಫ್ ಟಾಪಲ್ ಒಂಥರ ಇದು ಕುರ್ತಿ ಥರ ಹಿಂಗೆ ಬರುತ್ತೆ ಅನಿಸುತ್ತೆ, ಹಿಂಗೆ ಹಾಕ್ಕೊಂಡಾಗ. ಇದು ಥರ ಚೆನ್ನಾಗಿದೆ. ಇಲ್ಲಿ ತನಕ ಫುಲ್ ಕವರೇಜ್ ಇದೆ, ಚೆನ್ನಾಗಿದೆ. ಒಂಥರ ನನಗೆ ಇಷ್ಟ ಆಯ್ತು. ಈ ಥರ ಟಾಪು
ಈ ಕಲರ್ ಈ ಪ್ಯಾಟರ್ನ್ ಎಲ್ಲ ಕಲರ್ಸ್ ಅಂತೂ ಇದ್ದೇ ಇರುತ್ತೆ ಅಂತ. ಸೊ ಈ ಸಲ ಅಂತೂ ಇಷ್ಟು ತೊಗೊಂಡೆ. ಎಷ್ಟು ತೊಗೊಂಡ್ರು ಡೈಲಿ ಆಫೀಸಿಗೆ ಸಾಕಾಗೋದೇ ಇಲ್ಲ ಅಲ್ವಾ. ನನ್ನ ಕಲೆಕ್ಷನ್ಸ್ ಅಂದರೆ ಹಿಂಗೆ ನಾನೇನು ಇದಕ್ಕೆ ಅಂತಲೇ ತಗೊಳ್ಳಲ್ಲ. ಸೊ ಹಬ್ಬಕ್ಕೆ ಹೋದಾಗ ಸ್ಯಾರಿ ಪ್ಲಸ್ ಇದು ಈ ಸಲ ಬಟ್ಟೆಗಳು ಸ್ವಲ್ಪ ಎತ್ಕೊಂಡಿದ್ದೀನಿ. ನನಗಿಂತ ಜಾಸ್ತಿ ನನ್ನ ತಂಗಿಗೆ ಸಿಕ್ಕಾಪಟ್ಟೆ ಕ್ರೇಜು. ಇತ್ತೀಚೆಗೆ ಅವಳು ಆಫೀಸ್ಗೆ ಹೋಗಲ್ಲ ಅಂತ ಕಮ್ಮಿ ಮಾಡಿದ್ದಾಳೆ. ಮುಂಚೆ ಎಲ್ಲ ಹೆಂಗೆ ಅಂದ್ರೆ ಅವಳು ಎಲ್ಲೋಗ್ಲಿ ಎಷ್ಟಾಗಲಿ ಇಷ್ಟು ಚಿಕ್ಕ ಚಿಕ್ಕ ಟಾಪು ಕೂಡ ಅವಳು 1500 2000 ಕೂಡ ಕೊಟ್ಟು ತೊಗೊಂಡಿದ್ದಾಳೆ. ಎಷ್ಟೊಂದು ಬ್ರ್ಯಾಂಡೆಡ್ಡೆ. ಆಲ್ಮೋಸ್ಟ್ ಅವಳು ಮದುವೆ ಆದ್ಮೇಲೆ ಅದೆಲ್ಲ ಚಿಕ್ಕದೇ ಆಗ್ಬಿಟ್ಟಿದೆ. ಎಲ್ಲೋ ಯಾರ್ಯಾರಿಗೂ ಅಂದರೆ ಮೀನ್ಸ್ ಅವಳಿಗೆ ಚೆನ್ನಾಗಿರೋ ಟಾಪ್ಸ್ ಇದೆ, ಇನ್ನೂ ಚೆನ್ನಾಗಿದೆ ಅಂಥದ್ದನ್ನು ಕೂಡ ಕೊಟ್ಬಿಟ್ಟಿದ್ದಾಳೆ. ಸಮ್ ಟಾಪ್ಸ್ನ ಕೊಟ್ಬಿಟ್ಟಿದ್ದಾಳೆ. ಇನ್ನೊಂದು ಟಾಪ್ಸು ಅವಳಿಗೆ ಆಗಿಲ್ಲ ಅಂದರೆ ಏನು ಮಾಡ್ತಾಳೆ, ಯಾರಿಗಾದ್ರೂ ಆಗೋರಿಗೆ ಹಾಕೊಳ್ಳೋರಿಗೆ ಕೊಡ್ತಾಳೆ. ಸೊ ಅದೇ ರೀತಿ ಇವನ್ನೆಲ್ಲ ನಾನು ಎತ್ಕೊಂಡೆ. ಲೈಕ್ ನಮ್ಮ ಮನೆಯವ್ರಿಗೂ ಇಷ್ಟ ಆಯ್ತಿದ್ದು, ಅವ್ರು ನನಗೆ ಕೊಡಿಸಿದ್ದು. ಇದು ನನ್ನ ತಂಗಿಗೆ ಅಂತ ನಾನು ಸೆಲೆಕ್ಟ್ ಮಾಡಿದ್ದು. ನನ್ನ ತಂಗಿಗೆ ಫಸ್ಟ್ ಆಫ್ ಆಲ್ ಸರ್ಪ್ರೈಸಿಂಗ್ಲಿ ಇದನ್ನು ಸೆಲೆಕ್ಟ್ ಮಾಡಿದ್ದು. ಇದಂತೂ ತುಂಬಾ ಇಷ್ಟ ಆಯಿತು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಥ್ಯಾಂಕ್ಸ್ ಬೇಬಿ. ನೋಡೋಣ ಬೇಬಿ ಅಂತ ಕರಿತೀವಿ. ಅವಳು ಆ್ಯಕ್ಚುಲಿ ನೇಮ್ ಅವಳು ದಿವ್ಯಾ ಅಂತ. ಇದು ನನ್ನ ತಂಗಿ ಕಡೆಯಿಂದ ಬಂದು ಸರ್ಪ್ರೈಸ್ ಗಿಫ್ಟ್. ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಏನೇ ಆಗಲಿ ನಾವು ಎಷ್ಟೇ ತೊಗೊಬೋದು ಟಾಪ್ಸ್ನ ಅಥವಾ ಇದು ಮಾಡಿದ್ರು ಯಾರೋ ಒಂದು ಗಿಫ್ಟ್ ಕೊಡಿಸಿದ್ದಾರೆ ನಮಗೆ. ಏನೋ ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ, ಇಟ್ಸ್ ನಾಟ್ ಅಬೌಟ್ ದ ಪ್ರೈಸ್. ಅದು ಎಷ್ಟಾದರೂ ಆಗಿರಲಿ, ಒಂದು ಪ್ರೈಸಿಂಗ್ ಥರ ಅಥವಾ ಗಿಫ್ಟ್ ಥರ ಏನೇ ಸಿಕ್ತು ಅಂತ ಆದರೂ ಕೂಡ ಅದು ಖುಷಿನೇ ನನಗೆ. ಅದು ದೊಡ್ಡದು ಚಿಕ್ಕದು ನನಗೆ ಯಾವುದೇ ಒಂದು ಚಿಕ್ಕದೊಂದು ಪೆನ್ ಸಿಕ್ಕಿದ್ರು ನನಗೆ ಅದು ಖುಷಿನೇ. ಅದನ್ನು ಪ್ರಿಸರ್ವ್ ಮಾಡ್ತೀನಿ ನಾನು ಆ ಥರ. ಅದನ್ನು ನಮ್ಮ ಗಿಫ್ಟ್ ಥರ ಬಂದಿರುತ್ತಲ್ಲ, ಸೊ ನಾನು ಅದನ್ನು ಪ್ರೀಶಿಯಸ್ ಹಾಗೆ ನಾನು ನೋಡ್ಕೊತೀನಿ. ಆಮೇಲೆ ಅವಳು ಕಾಲ್ ಮಾಡಿ ಹೇಳಿದ್ದು ನೀನು ಕೊಡೋದನ್ನು ನೀನು ಲಾಗ್ ಮಾಡ್ತೀಯ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಹಿಂಗೆ ನಿನಗೆ ಬುಕ್ ಮಾಡಿದೆ ಅಂತ. ಸೊ ಆ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಇದೆಲ್ಲ ಡ್ರೆಸ್ ವೇರ್ ಮಾಡಿಬಿಟ್ಟು ಹೇಗೆ ಬರುತ್ತೆ ಹೇಗೆ ಅನಿಸುತ್ತೆ ಅಂತ ಹೇಳಿ, ಓಕೆನಾ. ಅಲ್ಲಿ ಮಕ್ಳು ಕೂಡ ಇತ್ತು ಅಂತ ಅಂದ್ಕೊಂಡೆ, ಮಕ್ಳಿಗಿರಲಿಲ್ಲ, ಜಸ್ಟ್ ಅಡಲ್ಟ್ಸಿಗಿತ್ತು. ಅಂದರೆ ಮೆನ್ಸ್ ವೇರ್ ವುಮೆನ್ಸ್ ವೇರ್ ಕುರ್ತೀಸ್ ಜೀನ್ಸು. ಬಟ್ ಟೈಮ್ ಬೇಕು, ಟೈಮ್ ಬೇಕು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಈಗ ಹೋಗ್ಬಿಟ್ಟು ನಾವು ಆನ್ ದ ವೇ ಆಫೀಸಲ್ಲಿ ಬರಬೇಕಾದ್ರೆ ಮೂವ್ಸ್ ಎತ್ಕೊಂಡ್ಬಂದೆ. ನಮ್ಮ ಮನೆಯವರು ಸೈಜ್ ಆಗುತ್ತೆ ಇಲ್ವ ನೋಡಮ್ಮ, ಅದು ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರು. ಓಕೆ ಆಯಿತು ನೋಡೋಣ. ಈವನ್ ಟೈಮ್ ಕೂಡ ಇರಲಿಲ್ಲ. ಮನೆಗೆ ಬಂದು ಅಡುಗೆ ಮಾಡಬೇಕಲ್ಲ. ಮನೆಗೆ ಬಂದು ನಾನು ರೈಸು ಸಾಂಬಾರು ಪಲ್ಯ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಜಸ್ಟ್ ಇವಾಗ ಇದನ್ನು ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಮಾಡಿದೆ. ಆ್ಯಕ್ಚುಲಿ ಇದೊಳಗೆ ನನಗೆ ಗೌರಿ ಹಬ್ಬಕ್ಕೆ ಅಂತ ಬುಕ್ ಮಾಡಿದ ಟಾಪು. ಸೊ ಇದನ್ನ ಹಾಕೊಂಡು ಹೋಗೋಣ, ಯಾವ್ದಾದ್ರು ಸ್ಪೆಷಲ್ ವೆಕೇಶನ್ ಏನಾರು ಇರುತ್ತಲ್ಲ, ನೆಕ್ಸ್ಟ್ ನವರಾತ್ರಿ ಬರುತ್ತೆ, ಅವಳ ಮನೆಗೆ ಹೋದಾಗಲೇ ಇದನ್ನ ಹಾಕೊಂಡು ಹೋಗ್ತೀನಿ. ಅವರು ಮೈಸೂರಲ್ಲಿ ಇರೋದ್ರಿಂದ, ಸೊ ಅವರು ಮೈಸೂರಲ್ಲಿ ಇರೋದ್ರಿಂದ ಲೈಕ್ ಅವ್ರು ಅಲ್ಲೆಲ್ಲ ದಸರಾ ಫೇಮಸ್ ಅಲ್ಲ. ಸೊ ಲಾಸ್ಟ್ ಟೈಮ್ ಹೋಗಿದೆ, ಈ ಟೈಮ್ ಹೋಗ್ತೀನಿ. ನಾನು ಆ ಬ್ಲಾಗ್ ಮಾಡ್ತಿರ್ಲಿಲ್ಲ. ಈಗ ಇರೋದ್ರಿಂದ ಎಲ್ಲ ಹೆಂಗಿತ್ತೆ, ನಾವು ಹೆಂಗೆ ನನ್ನ ತಂಗಿ ಮನೇಲಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತೀನಿ. ನನಗೆ ಖುಷಿ ಆಯಿತು, ಒಂಥರ ಹ್ಯಾಪಿ ಡೇ ಅಂತ ಹೇಳ್ಬೋದು ಇವತ್ತು. ಸೀರಿಯಸ್ಲಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಹೋಗಿದ್ದು ಬಂದ ತಕ್ಷಣ ಈ ಸಲ ಅಂತೂ ಡ್ರೆಸ್ಗಳು ಹೆಣ್ಮಕ್ಳಿಗೆ ಇಷ್ಟು ಬಟ್ಟೆ ಇದ್ರೂ ಸಾಕಾಗಲ್ಲ. ನಮ್ಮಮ್ಮ ಅದೇ ಹೇಳ್ತಿರ್ತಾರೆ, ನೋಡ್ಕೊಂಡು ಡ್ರೆಸ್ ತೊಗೊಳ್ಳಲ್ಲ ನೀನೆಲ್ಲ ಶೇಡ್. ಆಲ್ಮೋಸ್ಟ್ ತೊಗೊಂಡಿದ್ದೆಲ್ಲ ಶೇಡ್ ಆಗಿಬಿಟ್ಟಿರುತ್ತೆ. ಡೈಲಿ ವೇರ್ ಮಾಡಿ ವಾಶ್ ಮಾಡಿ ಶೇಡ್ ಆಗೇ ಬಿಡುತ್ತೆ. ಏನು ಮಾಡೋಕ್ಕಾಗುತ್ತೆ. ಅದಕ್ಕೆ ಹೇಳ್ತಾ ಇರ್ತೀನಿ, ತೊಗೊತಾ ಇರಬೇಕು. ಶೇಡ್ ಆದಾಗ ಹೋದ್ಮೇಲೆ ಇನ್ನೊಂದು ತೊಗೊತಾ ಇರಬೇಕು. ಸುಮ್ಮನೆ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳೋದಕ್ಕಿಂತ ಡೈಲಿ ಯಾವ ಥರ ಖುಷಿ ಆಗುತ್ತೆ ಥರ ಬಟ್ಟೆಗಳು ಹಾಕೊಳ್ಳೋದ್ರಿಂದ ತಪ್ಪಿಲ್ವಲ್ಲ. ನಮಗೆ ಮನಸ್ಸಿಗೆ ನಮಗೆ ಚೆನ್ನಾಗಿ ಅನಿಸುತ್ತೆ, ನಮಗೆ ಖುಷಿ ಅನಿಸುತ್ತೆ ಅಂದರೆ ಅದನ್ನು ವೇರ್ ಮಾಡ್ಬೋದು. ನನಗೆ ಆಲ್ಮೋಸ್ಟ್ ಆಫೀಸ್ಗೆ ರೆಗ್ಯುಲರ್ ಆಗಿರೋದ್ರಿಂದ ನನಗೆ ಡ್ರೆಸ್ಗಳೆಲ್ಲ ಮೇಯ್ನ್ಲಿ ಬೇಕಾಗತ್ತೆ. ಡ್ರೆಸ್ ಆಗಲಿ ಜೀನ್ಸ್ ಆಗಲಿ ಟಾಪ್ಸು ಎನಿ ಟೈಪ್ ಹಾಕೊತೀನಿ. ಸೊ ಅವಳಿಗಂತೂ ಸಿಕ್ಕಾಪಟ್ಟೆ ಬಟ್ಟೆ ಕ್ರೇಜು. ನನ್ನ ತಂಗಿಗೆ ಒಂದು ಚಿಕ್ಕದ್ರಿಂದ ದೊಡ್ಡದ್ರ ತನಕನೂ ಅವಳು ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿ ತೊಗೊತಿದ್ದು ಮುಂಚೆ. ಇತ್ತೀಚೆಗೆ ಸ್ವಲ್ಪ ಅವಳು ಹೋಗಲ್ವಲ್ಲ, ಅದಕ್ಕೆ ಕಮ್ಮಿ ಮಾಡಿದ್ದಾಳೆ. ಅದು ಬಿಟ್ಟರೆ ಎಲ್ಲ ಅವಳು ಶಾಪಿಂಗ್ ಕ್ರೇಜ್ ಜಾಸ್ತಿ. ಅಂದರೆ ಇದೇ ಥರ ಇರಬೇಕು, ಹಿಂಗೆ ಇರಬೇಕು, ಅಂದರೆ ಡ್ರೆಸ್ ಈ ಥರ ಇದ್ರೆ ಹಿಂಗೆ ಸೆಟ್ ಆಗುತ್ತೆ ಅನ್ನೋ ಥರ ಜಾಸ್ತಿ ಕ್ರೇಜ್ ಅವಳಿಗೆ. ಅವಳದು ನಂದು ಮೆಮೊರೀಸ್ ಅಂದರೆ ಚಿಕ್ಕೂರಲ್ಲಿ ಸಿಕ್ಕಾಪಟ್ಟೆ ಕಚ್ಚಾಡ್ತಾ ಇದ್ವಿ. ಎಷ್ಟು ಕಚ್ಚಾಡ್ತಿದ್ವಿ ಅಂತ ಅಂದರೆ ಹೊಡೆದಾಡ್ಕೊಂಡ್ಬಿಡ್ತಿದ್ವಿ. ಆಮೇಲೆ ಹೋಗ್ತಾ ಇವಾಗೆಲ್ಲ ಒಂದು ಮೆಚುರಿಟಿ ಲೆವೆಲ್ ಬಂದಿರುತ್ತೆ ಅಲ್ವಾ. ಅವಳು ಯಾವಾಗ ಸಿಕ್ತಾಗ ಡೈಲಿ ಅವಳು ಏನಾದರೂ ಇದ್ದರೂ ಆಫೀಸಲ್ಲಿ ಇದ್ದರೂ ಕಾಲ್ ಮಾಡಿರ್ತಾಳೆ ಫ್ರೀ ಆದಾಗ. ನನಗೂ ಏನಾದ್ರು ಇತ್ತು ಅಂದರೆ ವರ್ಕ್ ಮಾಡ್ಕೊಂಡೇ ಮಾತಾಡ್ತಿರ್ತೀನಿ, ಅವಳು ವರ್ಕ್ ಮಾಡ್ಕೊಂಡು ಮಾತಾಡ್ತಿರ್ತಾಳೆ.
ಒಂದು ಚಿಕ್ಕ ವಿಷಯಗಳಾಗಲಿ ನಾವು ಇತ್ತೀಚೆಗೆ ಸಿಕ್ಕಾಪಟ್ಟೆ ಶೇರ್ ಮಾಡ್ತಾನೆ ಇರ್ತೀವಿ. ಏನು ಅಡುಗೆ ಮಾಡೋದ್ರಿಂದ ಹಿಡಿದು, ವರ್ಕ್ ಮಾಡೋದ್ರಿಂದ ಹಿಡಿದು, ಹೋಗಿದ್ದು ಬಂದಿದ್ರಿಂದ ಹಿಡಿದು, ಹೆಣ್ಮಕ್ಳಾದ್ರೆ ಹಿಂಗೆ ಅಲ್ವಾ, ಶೇರ್ ಮಾಡ್ತಾನೆ ಹೋಗ್ತೀವಿ. ಸೊ ಖುಷಿ ಆಯಿತು. ನೋಡೋಣ, ಇದೆಲ್ಲನೂ ವೇರ್ ಮಾಡಿದ್ಮೇಲೆ ತೋರಿಸ್ತೀನಿ, ಓಕೆನಾ? ಸೊ ನಾವು ಹೋಗಬೇಕಾದ್ರೆ ನಮಗೆ ಆನ್ ದ ವೇ ರೋಡಲ್ಲೇ ಇದು ಒಂಥರ ಔಟ್ಲೆಟ್ ಥರ ಹಾಕಿದ್ರು ಅಂತ, ಅಂದರೆ ಫ್ಯಾಕ್ಟ್ರಿ ಪ್ರೈಸ್ಗೆ ಕೊಡ್ತಾರೆ ಅನ್ನೋ ಥರ. ಲೈಮ್ ರೋಡ್ ಬ್ರ್ಯಾಂಡ್. ಆ್ಯಕ್ಚುಲಿ ಇದು ಚೆನ್ನಾಗಿದೆ ಕ್ಲಾತ್ಸು. ನಮಗೆ ಟೈಮ್ ಅಷ್ಟು ಇರಲಿಲ್ಲ ಹೋಗ್ಬೇಕಾದ್ರೆ. ನಮ್ಮ ಮನೆಯವ್ರು ಎಕ್ಸ್ಚೇಂಜ್ ಮಾಡಬೇಕಿತ್ತು, ಒಂದು ಸೈಜ್ ವೇರಿ ಆಗಿತ್ತು ಅಂತ ಹೋಗಿದ್ದು. ಬಟ್ ನಾನು ಅಲ್ಲಿ ಅವ್ರ ಜೊತೆ ಹೋದಾಗ ಒಂದು 3 ಟಾಪ್ಸ್ ಎತ್ಕೊಂಡೆ ಅಷ್ಟೇ ರ್ಯಾಂಡಮ್ ಆಗಿ. ತುಂಬ ಇಷ್ಟ ಆಯಿತು. ಬಟ್ ಟೈಮ್ ಕೊಟ್ಟು ನೋಡಿದ್ರೆ ಈ ಥರ ಕಲೆಕ್ಷನ್ಸ್ನ ಮಾಡ್ಕೊಬೋದು. ತುಂಬ ಇನ್ವೆಸ್ಟ್ ಮಾಡೋದಕ್ಕಿಂತ ನನ್ನ ಪ್ರಕಾರ ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ಚೆನ್ನಾಗಿ ಕಾಣುತ್ತಾ ಟಾಪ್ಸ್ ಆಗಲಿ, ಕುರ್ತೀಸ್ ಆಗಲಿ, ಲೈಕ್ ಎನಿ ಕೈಂಡ್ ಆಫ್ ಜೀನ್ಸು, ಮಾಡ್ರನ್ ವೇರ್ಸು, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಎಲ್ಲ ಥರನೂ ಇಲ್ಲಿ ಅವೈಲಬಿಲಿಟಿ ಇತ್ತು. ನನಗೆ ಹೆಂಗೆ ಅಂತ ಅಂದರೆ ಆಲ್ಮೋಸ್ಟ್ ನಾನು ಇದಕ್ಕೆ ವೆಕೇಷನ್ಸು ಅಥವಾ ಬೇರೆ ಬೇರೆ ಸೆಲೆಬ್ರೇಷನ್ಸ್ ಅಂತಲೇ ತೊಗೊಳ್ಳಲ್ಲ. ನನಗೆ ಹೋಗಬೇಕಾದಾಗ ಇಷ್ಟ ಆಯಿತು ಅಂದರೆ ನಾನು ತೊಗೊತೀನಿ. ಅದರಲ್ಲಿ ಒಂದು 3 ಟಾಪ್ಸ್ ಅಂದರೆ ನಾರ್ಮಲಾಗಿ ಆಫೀಸಿಗೆ ಬರಬೇಕಲ್ಲ, ಸೊ ಅದಕ್ಕೆ ನನಗೆ ತುಂಬ ಆ ಥರ ಜಗಮಗ ಥರ ಇರೋದು ಇಷ್ಟ ಆಗೋಲ್ಲ. ಪ್ಲೇನ್ ಥರ ಇರಬೇಕು ಏನಾದರೂ ಆಫೀಸ್ಗೆ ಅಂದರೆ. ನಾರ್ಮಲ್ ವೇರ್ ನಾನು ಇಷ್ಟಪಡ್ತೀನಿ, ರೆಗ್ಯುಲರ್ ಯೂಸ್ ಅಲ್ವಾ ಅದು. ಸೊ ಅಲ್ಲಿ ತೊಗೊಂಡು ಬ್ಯಾಕ್ ಮಾಡಿಸ್ಕೊಂಡು ಬಂದ್ವಿ. ಅದರಲ್ಲಿ 2 ಟಾಪ್ಸ್ ಆಯಿತು ಕರೆಕ್ಟ್ ಸೈಜ್ ಥರ. ಇನ್ನೊಂದು ಕಾಟನ್ ಇರೋದ್ರಿಂದ ಅದಷ್ಟು ಆಗಿಲ್ಲ, ನೋಡಬೇಕು ಅವ್ರು ಎಕ್ಸ್ಚೇಂಜ್ ಮಾಡಲ್ಲ ಅಂತ ಹೇಳಿದ್ರು. ಮಾಡ್ತಾರೋ ಇಲ್ವೋ, ಇಲ್ಲ ಅಂತಂದರೆ ಅದು ನನ್ನ ತಂಗಿ ಕೊಟ್ಬಿಡ್ತೀನಿ. ನಾನು ಇಷ್ಟಪಟ್ಟೆ ತೊಗೊಂಡಿದ್ದೆ ಅದನ್ನು. ನಾನು ಆಲ್ಮೋಸ್ಟ್ ನನಗೆ ಎಷ್ಟೊಂದು ಡ್ರೆಸ್ಸಸ್ ನನ್ನ ತಂಗಿಗೆ ಕೊಟ್ಬಿಟ್ಟಿದ್ದೀನಿ. ಬಟ್ ನನ್ನ ತಂಗಿ ಸರ್ಪ್ರೈಸಿಂಗಾಗಿ ಕೊಟ್ಟಿದ್ದು. ನಾನು ಆ್ಯಕ್ಚುಲಿ ಇದನ್ನು ನೋಡಬೇಕಾದ್ರೆ ಈ ಟಾಪ್ ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ, ತೊಗೊಬೋದಲ್ವಾ ಅಂತ ಹೇಳಿದ್ದೆ. ನಾನೇನು ತೊಗೊಳಕ್ಕೆ ಹೋಗಿರಲಿಲ್ಲ. ಬಟ್ ನನ್ನ ತಂಗಿ ಅದನ್ನು ಕಳಿಸಿದ್ಲು. ಸೊ ಅದು ಕಳಿಸಾದ್ಮೇಲೆ ನಂಗೆ ಆರ್ಡ್ರ್ ಬಂದಾದಮೇಲೆ ಅದಕ್ಕೆ ಅವಳದು ವೀಡಿಯೋನ ಫಸ್ಟೇ ಆ್ಯಡ್ ಮಾಡಿಬಿಟ್ಟೆ. ಅವಳು ವೀಡಿಯೋ ಮಾಡಿ ಕಳಿಸಿದ್ದಾಳೆ. ಅವಳಿಗೂ ಪಾಪ ಹುಷಾರಿರಲಿಲ್ಲ, ಏನೋ ಕೋಲ್ಡ್ ಆಗಿತ್ತಂತೆ, ವಾಯ್ಸ್ ಕ್ಲಾರಿಟಿ ಇಲ್ಲ ಅಂತಿದ್ಲು. ಪಾಪುನ ನೋಡ್ಕೊಂಡು ವರ್ಕೋ ಮಾಡಬೇಕಲ್ವ, ಅವಳಿಗೂ ಸ್ಟ್ರೈನ್ ಆಗಿರುತ್ತೆ. ಸೊ ನೋಡೋಣ, ನೆಕ್ಸ್ಟು ದಸರಾಗೆ ಏನಾದರೂ ಹೋದರೆ, ಮೈಸೂರು, ಅವ್ರು ಇರೋದು ಮೈಸೂರಲ್ಲೇ ಇರೋದ್ರಿಂದ, ಸೊ ಆ ಸೈಡ್ ಹೋದಾಗ ಏನಾದ್ರೂ ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಬ್ಬ ಎಲ್ಲ. ಅಷ್ಟರಲ್ಲಿ ಮಕ್ಕಳಿಗೆ ರಜೆ ಗಿಜೆ ಬಂತಂದರೆ ಆಲ್ಮೋಸ್ಟ್ ಅವರು ನಮ್ಮಮ್ಮ ಮನೆಗೆ ಹೋಗ್ಬಿಡ್ತಾರೆ ರಜದಲ್ಲಿ. ಈ ಟೈಮ್ ನೋಡಬೇಕು ಅವ್ರು ಬರ್ತಾರೆ ಹೇಗೆ ಅಂತ. ಸೊ ಬಟ್ಟೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಹೆಣ್ಮಕ್ಳಿಗೆ ಬಟ್ಟೆ ಅಂದ್ರೆ ತುಂಬ ಇಷ್ಟ ಅಲ್ವಾ. ನನಗಂತೂ ಡೈಲಿ ಒಂದೊಂದು ಹಾಕೊಂಡು ಹೋಗ್ತಾ ಇದ್ರೆ ಒಂಥರ ಖುಷಿ. ಬಟ್ ಅದನ್ನು ರೆಡಿ ಮಾಡಬೇಕು, ಕಬರ್ಡೆಲ್ಲ ಮೆಸ್ಸಪ್ ಆಗಿರೋದ್ರಿಂದ ಒಂದೊಂದು ಟೈಮ್ ಸಿಗೋದೇ ಇಲ್ಲ. ನನಗೀಗ ಹೆಂಗಾಗಿದೆ ನನ್ನ ಕಬೋರ್ಡ್ ಅಂತಂದರೆ ಫುಲ್ಲು ಅದನ್ನು ಕಿತ್ತು ಇದನ್ನು ಕಿತ್ತು ಮೆಸ್ಸಪ್ ಆಗಿಬಿಟ್ಟಿದೆ. ಅದನ್ನು ಇವಾಗ ಹೋಗಿ ನೀಟಾಗಿ ಆರ್ಗನೈಸ್ ಮಾಡಬೇಕು. ಮಾಡಿರ್ತೀನಿ, ಅದು ಬರೋದೇ ಒಂದು 15 ಡೇಸ್ ಅಂದ್ಕೊಳ್ಳಿ, ಮತ್ತೆ ಆಗ್ತಿರುತ್ತೆ. ಬಟ್ ಆದ್ರೂ ಮಾಡ್ತಾ ಇರಬೇಕಲ್ಲ. ಫೈನಲಿ ಅಂತ ಅಂದರೆ ನಮ್ಮ ಮನೆಯವ್ರು ಆ್ಯಕ್ಚುಲಿ ತಗೊಳ್ಳೋದೇ ಕಮ್ಮಿ. ಅವರು ಜಾಸ್ತಿ ಅಂದರೆ ಅವರು ಇವನ್ ಅವ್ರು ತುಂಬ ಇಟ್ಕೊಳ್ಳೋದು ಇಲ್ಲ, ತಗೊಳ್ಳೋದು ಇಲ್ಲ. ತೊಗೊಂಡ್ರೆ ಒಟ್ಟಿಗೆ ತೊಗೊಂಡ್ಬಿಡ್ತಾರೆ. ಇವಾಗ ಲಾಸ್ಟ್ ಟೈಮ್ ಹೇಗೆ ಅಂತ ಹೇಳಿ, ಲಾಸ್ಟ್ ಟೈಮ್ ಬಂತಂದಾಗ ಅವ್ರು ತುಂಬ ಚೂಸಿಯಾಗಿ ಕಲೆಕ್ಟ್ ಮಾಡ್ಕೊಂಡಿದ್ರು. ಅಂದರೆ ಅವ್ರಿಗೆ ಯಾವ ಥರ ಕಂಫರ್ಟಬಲ್ ವೇರ್ಸ್ ಆ ಥರ ಅಂತ. ಸೊ ನನಗಿದ್ರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಅಂದರೆ ಲೈಕ್ ಅವ್ರಿಗೆ ಫಾರ್ಮಲ್ಸ್ ಅಥವಾ ಈಗ ಡೈಲಿ ಆಫೀಸ್ ವೇರ್ಸು ಅದನ್ನೇ ಅವ್ರು ಯೂಸ್ ಮಾಡಿಕೊಂಡು ತೊಗೊಳ್ಳೋದು, ಕಲೆಕ್ಟ್ ಮಾಡ್ಕೊಳ್ಳೋದು. ನನಗೂ ಅದೇ ಥರ. ಬಟ್ ಯಾವ್ದಾದ್ರು ಫಂಕ್ಷನ್ಸ್ ವೇರ್ ಅಂದರೆ ಅದಕ್ಕೂ ಹಾಕ್ಕೊತೀನಿ. ನೋಡಿ, ಇದು ಫೈನಲಿ ನಾನು ತಂಗಿ ಕೊಡಿಸಿದ್ದು. ನಂಗೆ ಸಖತ್ ಇಷ್ಟ ಆಯಿತು. ಇದು ಚೆನ್ನಾಗೂ ಕಾಣಿಸ್ತಿತ್ತು. ಇದು ನಾನು ಆಫೀಸ್ ವೇರ್ ಅಂತ ಒಂದೆರಡು ಟಾಪ್ ತೊಗೊಂಡಿದ್ನಲ್ಲ, ಅದನ್ನು ಜಸ್ಟ್ ಟ್ರೈ ಮಾಡಿದೆ. ಚೆನ್ನಾಗಿದೆ ಅಂತ ಫೀಲ್ ಆಯಿತು. ಬಟ್ ಕಂಫರ್ಟಬಲ್ ಆಗಿತ್ತು ವೇರ್ ಮಾಡೋದಕ್ಕೆ, ಕೂತ್ಕೊಳ್ಳೋದಕ್ಕೆ, ಟ್ರಾವೆಲ್ ಮಾಡೋದಕ್ಕೆಲ್ಲ. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಅದ್ರ ಜೊತೆಗೆ ನಮ್ಮ ಮನೆಯವ್ರು ಯಾವುದೋ ಒಂದು ಕ್ಲಿಪ್ ಇಷ್ಟ ಇದೆ ಅಂತ ಹೇಳಿದ್ದೆ, ಅದನ್ನು ಆರ್ಡ್ರ್ ಮಾಡಿದ್ರು ಅವರು. ಅದು ಬಂದಿತ್ತು. ಸೊ ನಮ್ಮ ಮಕ್ಕಳೆಲ್ಲ ಹಾಕೋ ಅಮ್ಮ ಅಂತ ಹೇಳ್ತಿದ್ರು, ತೊಗೊಂಡಿಟ್ಟೆ. ನನ್ನ ಲಾಗ್ಸ್ ಎಲ್ಲ ಹೇಗೆ ಬರ್ತಿದೆ ಪ್ಲೀಸ್ ನೋಡಿಬಿಟ್ಟು ಕಮೆಂಟ್ಸ್ ಮಾಡಿ, ಓಕೆನಾ? ಬಾಯ್.